ಹೇ, ನಿನ್ ಜೊತೆ ಇರೋನ್ ಇವಾಗ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದ್ದ? ಪರವಾಗಿಲ್ವಾ? ಏನ್ ತೊಂದರೆ ಇಲ್ವಾ? ಹೋ, ಶ್ಯಾಮ್ ಬಗ್ಗೆ ಹೇಳ್ತಾ ಇದೆಯಾ? ಹಾ ಹಾ ಹಾ, ನನಗೇನೂ ತೊಂದರೆ ಇಲ್ಲ. ತುಂಬ ಅಂದರೆ ತುಂಬಾನೇ ಒಳ್ಳೆಯವರು. ತುಂಬ ಚೆನ್ನಾಗೂ ಅವರೇ ಗೊತ್ತಾ, ತುಂಬ ಒಳ್ಳೆಯವರು ಬಿಡು ಅವರಂತೂ. ರಾಮ್ ಅಷ್ಟೇನೆ, ತುಂಬ ಡೀಸೆಂಟು, ಸೈಲೆಂಟು, ತುಂಬ ಒಳ್ಳೆಯವರು ಅವರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದಾರೆ ನನಗಂತೂ. ಹಾಂ, ಇನ್ನೂ ಒಂದು ಸ್ವಲ್ಪ ದಿನ ನೋಡಬೇಕಲ್ವಾ? ಒಂದೇ ದಿನಕ್ಕೆ ಎಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ. ನನಗಿನ್ನೂ 6 ತಿಂಗಳು ಟೈಮ್ ಐತೆ. 6 ತಿಂಗಳಿಗೆ ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡೋಣ ಇರು, ಇನ್ನೂ ಟೈಮ್ ಐತಲ್ವಾ? ಇಲ್ಲಿಗೆ ಕರೆದಿದ್ದೀನಿ, ಇಲ್ಲಿಗೆ ಬನ್ನಿ ಅಂತೇಳಿ. ಇಲ್ಲಿಗೆ ಬರ್ತಾರಲ್ವಾ ನೋಡು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಾದ್ರೂ ಬರಬೇಕು. ಹಿಂಗೆ ಇದ್ರೆ ಆಗಲ್ಲ ಅಲ್ವಾ? ಎಲ್ಲಾದರೂ ಹೋಗಿ ಹೊರಗಡೆ ರೌಂಡ್ಸ್ ಹೊಡ್ಕೊಂಡು ಬರಬೇಕು. ಆಗಲೇ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳಕ್ಕಾಗೋದು. ಹೌದೌದು, ಹಂಗೆಲ್ಲ ರೌಂಡ್ಸ್ ಹೊಡಿಬೇಕು. ಅವ್ರಿಗೆ ಅಡ್ರೆಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿದೀವಲ್ಲ. ನೋಡೋಣ ಇರು, ಇಲ್ಲಿಗೆ ಬರ್ತಾರಲ್ಲ, ಎಲ್ಲಾದ್ರೂ ಹೊರಗಡೆ ಹೊರಟ್ಬಿಡೋಣ ನಾವೂನು. ಮೇಡಮ್ ಅವರೇ, ಹೋ ಬಂದ್ರಾ? ಬನ್ನಿ ಬನ್ನಿ, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಬ್ಬ ಕೊನೆಗೂ ಬಂದ್ರಲ್ಲ. ನಾವೆಲ್ಲ ಇವತ್ತು ಬರ್ತಿರೋ ಇಲ್ಲ, ಇನ್ನೂ ಲೇಟ್ ಆಗುತ್ತೋ ಅಂತ ಅನ್ಕೊಂಡಿದ್ವಿ. ಇಲ್ಲ ಮೇಡಮ್, ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಅಷ್ಟೇ ನಮ್ದಂತೂ. ಇಂಥ ಟೈಮಿಗೆ ಬರಬೇಕು ಅಂತಂದ್ರೆ ಅಂಥ ಟೈಮಿಗೆ ಪರ್ಫೆಕ್ಟಾಗಿ ಆ ಟೈಮಿಗೆ ಬಂದ್ಬಿಟ್ಟಿರ್ತೀವಿ. ವೆರಿ ಗುಡ್ ವೆರಿ ಗುಡ್, ಹಂಗೇನೆ ಇರಬೇಕು ಬಿಡಿ. ಟೈಮ್ ಸೆನ್ಸು ಭಾಳ ಇಂಪಾರ್ಟೆಂಟು. ನಿಮ್ಗೇನಾದ್ರೂ ನಮ್ಮ ಕಡೆಯಿಂದ ಏನಾದ್ರು ಬೇಜಾರಾಯ್ತಾ? ಇಲ್ಲ ತಾನೇ? ನಿಮ್ಗೂ ಆರಾಮಾಗಿ ಖುಷಿ ಅಂತ ಅನ್ನಿಸ್ತಾ ಇದೆ ತಾನೇ? ಮೇಡಮ್, ಇದಕ್ಕಿನ್ನೂ ಒಳ್ಳೆ ಕೆಲಸ ಬೇಕಾ ಮೇಡಮ್? ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿದ್ದೀವಿ ಮೇಡಮ್. ನಿಜವಾಗೂ ಏನು ಕೆಲಸ ಮಾಡಬೇಕು ಹೇಳಿ ಮೇಡಮ್, ನಾವೇ ಮಾಡ್ತೀವಿ. ಅಯ್ಯೋ, ಏನು ಕೆಲಸನೋ ಈ ಮನೇಲಿ, ಏನು ಕೆಲಸ ಹೇಳೋಣ? ಸುಮ್ಮನೆ ಅಮ್ಮನ ಆಫೀಸಲ್ಲಿ ಇತ್ತಲ್ಲ, ಅದಕ್ಕೇನೆ ಇನ್ನೇನು ನಮ್ಮ ಪರ್ಸನಲ್ ಸೆಕ್ರೆಟರಿ ಥರ ಓಡಾಡ್ಕೊಂಡಿರ್ಬೇಕು ತಾನೇ. ಯಾವ ತೊಂದರೆ ಇಲ್ಲ, ಆರಾಮಾಗಿ ನಮ್ಮ ಜೊತೆ ಇರಿ, ಅದರಲ್ಲಿ ಏನಂತೆ? ಮೇಡಮ್, ಬಂದಾಗಿಂದ ಒಂದು ಕೆಲಸನೂ ಹೇಳಿಲ್ಲ, ಸುಮ್ಮನೆ ಇದ್ದೀವಿ ಜೊತೆಲೇನೆ. ಏನಾಗುತ್ತೆ? ಏನು ತೊಂದರೆ ಆಗಲ್ಲ, ಓಕೆನಾ? ಇರಿ. ಏನಾದರೂ ನಾನು ಹೇಳಿದ್ನ ನಿಮಗೆ? ಆ ಥರ ಆಗುತ್ತೆ, ಈ ಥರ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ ತಾನೇ? ನೋಡಿ, ಆರಾಮಾಗಿರಿ, ತೊಂದರೆ ತಗೋಬೇಡಿ ನೀವು, ಎಲ್ಲದಕ್ಕೂ ಟೆನ್ಷನ್ ತಗೋಬೇಡಿ, ಸರಿನಾ? ಸರಿ ಮೇಡಮ್, ಅದು ಹೊಸದಲ್ವಾ ಮೇಡಮ್, ಅದಕ್ಕೇನೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬನ್ನಿ ಬನ್ನಿ, ಆರಾಮಾಗಿ ಕೂತ್ಕೊಂಬನ್ನಿ. ನಾವು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ನೀವು ಮನೆಯೆಲ್ಲ ನೋಡಿ ಹೇಗಿದೆ ಮನೆ ಅಂತೇಳಿ. ಹಾಂ, ನೋಡ್ತಾ ಇರಿ, ನಾವಿಬ್ಬರು ಫ್ರೆಶ್ ಅಪ್ ಆಗಿ ಬರ್ತೀವಿ. ಹೊರಗಡೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬರೋಣ, ಓಕೆನಾ? ಹಾಗೆಯೇ ಬೇರೆ ಪ್ಲಾನ್ಸ್ ಬೇರೆ ಇದೆ ನಮ್ಮದು. ಆ ಪ್ಲಾನ್ಸ್ ಎಲ್ಲ ಹೇಳ್ತೀವಿ, ಏನು ಮಾಡಬೇಕು ಹೇಗೆ ಅಂತ. ಸರಿ ಮೇಡಮ್. ಅಣ್ಣ, ಮನೆ ನೋಡ್ದಿನೋ, ಅರಮನೆ ಥರ ಐತೆ ಮನೆ ಮಾತ್ರ. ಸಖತ್ತಾಗಿ ಸೂಪರಾಗಿ ಐತೆ ಮನೆ ಮಾತ್ರ. ಯಪ್ಪ, ಏನೋ ಇಂಥ ಲಗ್ಸುರಿಯಾಗೋಯ್ತಲ್ಲ ಮನೆ. ಅಯ್ಯೋ, ನಮ್ಮ ಮನೆಗಳು ನಮ್ಮವೇ ದೊಡ್ಡವು ಅಂತ ಅನ್ಕೋತೀವಿ ಊರಾಗೆ, ಆದರೆ ಇಲ್ಲಿ ನೋಡು, ಮನೆಗಿಂತ ಮನೆ ದೊಡ್ಡದು. ನಂಗೂ ಹಂಗೆ ಅನ್ನಿಸ್ತಾ ಐತಿ. ಎಷ್ಟು ದೊಡ್ಡ ಮನೆ ಅಲ್ವಾ? ಯಪ್ಪ, ನೋಡು ನೋಡು ನೋಡು. ಹಾಂ, ಬಾ, ಇನ್ನೂ ಎಲ್ಲ ಓಡಾಡ್ಕೊಂಬಿಟ್ಟು ಬರೋಣ ಮನೆಯ. ಚೆನ್ನಾಗೈತೋ ಹೆಂಗೈತದೋ ನೋಡ್ಕೊಂಬಿಟ್ಟು ಕೊಂಡಾರಣನ ಕೊಂಡು ತುಂಬಿಸ್ಕೊಳ್ಳೋಣ. ನಾವಂತೂ ಕೊಟ್ಟ ಯೋಗ್ಯತೆ ಅಂತೂ ಇಲ್ಲ. ಯಾವುದೋ ಸುಲಭವಾದ ಕೆಲಸ ಸಿಕ್ಕೈತೆ, ಒಳ್ಳೆ ಮೇಡಮ್ ಅವ್ರು ಸಿಕ್ಕವ್ರೆ, ಚೆನ್ನಾಗಿ ಓಡಾಡ್ಕೊಂಡು ಹೆಂಗೂ ಇರೋಣ ಒಂದು 2 ದಿನ. ನನಗೂ ನಾನು ಹೆಂಡ್ತಿದ್ದಾಗ ಸಾಕಾಗೋಗ್ಬಿಟ್ಟಿತ್ತು. ಇಲ್ಲ, ನಾನು ನೆಮ್ಮದಿ ಸಿಗ್ತಾಯಿತ್ತು ನನಗಂತೂ. ನಿಂಗೆ ಏನು ಅನ್ನಿಸ್ತದಲ್ಲ? ಆ ಮನೆ, ಆ ಟೆನ್ಷನ್ನು, ಆ ಟೆನ್ಷನ್ನಾಗ ನಾವು ಎಂಜಾಯ್ ಮಾಡೋದೇ ಬಿಟ್ಬಿಟ್ಟಿದ್ವಿ. ಇಲ್ಲಿಗೆ ಬಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಕೊಂಡಿದ್ದೀವಲ್ಲ ಅಂತ ಬೋಲಾನಂದ ಆಯ್ತಾಯ್ತು ನಂಗಂತೂ. ಸರಿ ಸರಿ, ಬಾ ಮನೆ ನೋಡೋಣ. ಯವ್ವ, ನೋಡ್ದೇನ್ಲ ಅಡುಗೆ ಮನೆಯ? ಏನ್ಲ ನೆಲೋ ಕಾಲು ಒಯ್ದ್ಬಿಟ್ಟು ಹಾಲು ಎತ್ಬೋದು ಕಣ್ಲ, ಹಾಲು ಎತ್ತು ಬಾಯಿಗೆ ಹಾಕೋಬೋದು ಹಂಗೈತಿ. ನಮ್ಮ ಮನೆಗ್ಲಾಗ ಅಡುಗೆ ಮನೆಗಳು ಹೋಗ್ಬೇಕು ಕಣ್ಲ. ಅಯ್ಯೋ 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 ಯಪ್ಪ, ಹೆಂಗವು ಹೇಳು ಅಡುಗೆ ಮನೆಗಳೆಲ್ಲಂದ್ರೆ. ಇಲ್ಲಿ ನೋಡು, ಏನು ಸಾಕತ್ತಾಗೈತೆ ಅಡುಗೆ ಮನೆ ಅಂತಂದರೆ. ಹಿಂಗಿರ್ಬೇಕು ನೋಡು. ಕಾಸಿಗೆ ತಕ್ಕನ ಕಜ್ಜಾಯ ಅನ್ನಂಗೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡವ್ರು ಕಣ್ಣ. ನಾವು ಎಲ್ಲಿಂದ ಮಾಡಿಸ್ಕೊಳಕೈತದೆ? ಲೆಕ್ಕ ಸೂಪರಾಗಿ ಅಂದರೆ ಸೂಪರಾಗಿ ಎಲ್ಲನೂ ಇದಾಗೈತಿ. ಕಾಸಿಗೆ ಎಷ್ಟು ಬಂತು ಅಷ್ಟೇ ಕಜ್ಜಾಯ. ಅದೇ ಮತ್ತೆ ನಾವು ಕಟ್ಸೋಕ್ಕಾಗಲ್ಲಕ್ಕಿಲ್ಲ ಬಿಡು. ಈ ಜಲಮ್ದಾಗ ಹಾಕಿಲ್ಲ, ಅದ್ರಾಗ ಆ ಪ್ರೇಮಿನ ಕಟ್ಕೊಂಡು ಆ ಪ್ರೇಮಿತಾಗಿಂತ ಮನೆಯ ಕಟ್ಟಿಸ್ಬಿಟ್ರೆ ಆ ಕಾರ್ ತಗೊಂಡೇ ಒಂದು ಗೊತ್ತಿ ಕಾಣಿಸ್ಬಿಟ್ಟವ್ರು ನಮ್ಗಂತೂ. ಕಾರ್ EMI ಬೇರೆ ಕೊಡ್ಬೇಕಲ್ಲ. ಇವತ್ತು ಆಗ್ಲೇನಿ 2ನೇ ತಾರೀಕು. ಇವನು ಮಾಡಬೇಕು, ಇಲ್ಲ ಮಾನ ಮರುವದಿ ಎಲ್ಲ ಹೋಗ್ಬಿಡ್ತದೆ. ನಾನು ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟಿದ್ದೀನಿ, ಈಗಿಂತ ನೀನೇ ಅರೇಂಜ್ ಮಾಡು, ಮುಂದಿನಕ್ಕಿಂತ ಸಂಬಳ ಬಂದಾಗ ನೋಡೋದು ನೀವು ಹೇಳ್ಬಿಟ್ಟಿದ್ದೀನಿ ನಾನಂತೂ. ನಾನು ಏನು ಹೇಳಕ್ಕೆ ಹೋಗಿಲ್ಲ, ಏನಾರ ಮಾಡ್ಕೊಂಡ್ಲಿ ಬಿಡು, ಅವಳನ್ನೇ ಬರ ಅಂತ ಬಿಟ್ಬಿಟ್ಟಿದ್ದೀನಿ ನಾನಂತೂ. ನಾನೇನು ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಕ್ಕಿಲ್ಲ ನೋಡು. ಬಾ, ಇನ್ನೂ ಮ್ಯಾಲ್ಗಡಿಗೆ ಹೋಗೋಣ. ಯಪ್ಪ ದೇವ್ರೇ, ಇದೇನ್ಲ ಹಿಂಗೋಯ್ತಲ್ವೇನ್ಲ? ಇದೇನು ಲೈಟು, ಇದೇನಿದು, ಏನು ಸೂಪರಾಗೈತೆ ಅಣ್ಣ. ಹಿಂಗಿರ್ಬೇಕಣ್ಣ ಮನೆ ಅಂದ್ರಿ. ನನಗೆ ಕನ್ಸಣ್ಣ ಇದೆಲ್ಲನೂ. ನೀನೇನು ಪ್ಯಾಟೆ ಗಿಟೆ ಎಲ್ಲ ನೋಡಿಲ್ಲ ಅನ್ನೋ, ನಾನು ಎಲ್ಲನೂ ನೋಡಿದ್ದೀನಲ್ಲ. ನನಗಂತೂ ಇಂಥ ಮನೆ ಕಟ್ಟಬೇಕು, ಇಂಥ ಮನೆಗೆ ಇರಬೇಕು ಅಂತ ಎಷ್ಟು ಆಸೆನೋ. ನಾನು ಇಂಥ ಮನೆಗಳೆಲ್ಲ ನೋಡಿರಲಿಲ್ಲ ಅಲ್ವೇನ್ಲ, ಅದಕ್ಕೇನೆ ನನಗೇನು ಅನ್ಸಕ್ಕಿಲ್ಲ ನನಗಂತೂ. ನಾನು ಏನಾರ ಇಂಥ ಮನೆಗಿನೇ ಎಲ್ಲ ನೋಡಿದ್ರೆ ನನಗೂ ಅನ್ಸೋದೇನೋ. ನಾನೇನು ಶಾನೆ ನಾನಂತೂ ನೋಡೇ ಇಲ್ವಲ್ಲ, ಅದಕ್ಕೆ ನನಗೆ ಆ ಥರನೂ ಏನೂ ಅನ್ಸೋದೇ ಇಲ್ಲ. ಹೌದಾ?
ಬಿಡು ಏನು ಮಾಡೋಕ್ಕಾಗ್ತೈತೆ ನೋಡು. ಹೆಂಗೋ ಸಿಕ್ಕಿರೋದು ಚೆನ್ನಾಗಿ ಉಪಯೋಗಿಸ್ಕೊಂಡು ಸಿಕ್ಕಿರೋದನ್ನ ಹೆಂಗೋನ್ವೇ ಬಳಸ್ಕೊಳ್ಳೋಣ. ಹಿಂಗೆ ಇದ್ರೆ ಆಯ್ತದ ಹೇಳು? ನೋಡು, ಅಷ್ಟೇ ಅಲ್ಲ, ನಮ್ಮ ಹೆಂಡ್ತಿಗಳಿಗೆಲ್ಲನೂ ಹೇಳ್ಬಿಟ್ಟಿದ್ದೀವಿ, ನಾಳೆ ಏನಾರ ಮಾತು ಬಂದ್ರೂ ನೀವೇ ತಾನೇ ಹೇಳಿದ್ದು ಅಂತ ರೋಪ್ ಹಾಕ್ಬೋದು. ಹೋ, ನೋಡಿದ್ರ ಮನೆ ಎಲ್ಲನೂ ಇಷ್ಟ ಆಯ್ತಾ ನಿಮಗೆ? ಮೇಡಮ್ ಮನೆನಾ ಮೇಡಮ್, ಇದು ಅರಮನೆ ಇದ್ದಂಗೆ ಐತೆ, ಸೂಪರಾಗಿ ಐತೆ ಮೇಡಮ್. ಮನೆ ಮಾತ್ರನೂ ಎಂತ ಸಂದಕೈತೆ. ಇಲ್ಲ, ಆ್ಯಕ್ಚುಲಿ ನಾವು ಈ ಮನೆನ ಸೇಲ್ ಮಾಡಿ ಇನ್ನೂ ಚೆನ್ನಾಗಿರೋ ಮನೆ ತಗೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಅಮ್ಮ ಯಾವ ಥರ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮದುವೆ ಟೈಮ್ ಅಷ್ಟೊತ್ತಿಗೆ ಬೇರೆ ಮನೆ ತಗೋತಾರೆ. ಹಾಂ, ಅವಾಗಂತೂ ನೋಡಬೇಕು ಯಾವ ಥರ ಸೆಟ್ ಮಾಡ್ತಾರೆ, ಯಾವ ಥರ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ. ಆದರೂ ಮೇಡಮ್ ಅವರೇ, ಏನೇ ಹೇಳಿ ಈ ಮನೆಯ ಸೂಪರ್ ಆಗೈತೆ. ಮೇಡಮ್ ಅವರೇ, ಆವಾಗಿಂದ ಬಂದಿದ್ದೀವಿ, ಏನಾರ ಹೊಸಿ ಕೆಲಸ ಪಲ್ಸ ಇದ್ರೆ ಹೇಳಿ. ಅಯ್ಯೋ, ನನ್ನ ನೀವು ಸೌಮ್ಯ ಅಂತಾನೇ ಕರೀರಿ, ನನ್ನ ಕಾವ್ಯ ಅಂತಾನೆ ಕರೀರಿ. ಸುಮ್ಮನೆ ಮೇಡಮ್ 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 ಅಂತ ಯಾಕೆ ಕರಿತೀರಾ? ಹಾಗಲ್ಲ, ನೀವು ಕೆಲಸ ಕೊಟ್ಟಿರೋರಲ್ವಾ, ನಾವು ಹಂಗೆ ಕರಿಬೇಕಲ್ವಾ. ನಾವೆಲ್ಲಿ ನೀವೆಲ್ಲಿ ಹಂಗೆಲ್ಲನೂ ಹಂಗೆಲ್ಲ ಇದು ಮಾಡ್ಕೊಂಡು ಕರಿಯೋಕ್ಕಾಗಲ್ಲ ಅಲ್ವಾ. ನಾವೇ ಹೇಳ್ತಾ ಇದ್ದೀವಲ್ಲ ಕರೀರಿ ಅಂತ ಹೇಳ್ಬಿಟ್ಟು, ಆರಾಮಾಗಿ ಕರೀರಿ. ನೀವು ಸುಮ್ಮನೆ ನಮ್ಮಿಬ್ರು ಕಾವ್ಯ ಸೌಮ್ಯ ಅಂತ ಕರೀರಿ, ಓಕೆನಾ? ನಾವು ರಾಮ್ ಶ್ಯಾಮ್ ಅಂತ ಕರಿತೀವಿ. ಸರಿ ಮೇಡಮ್. ನೋಡಿ, ನಾವು ಇವತ್ತು ನೈಟೇನೆ ಗೋವಾಗ ಹೋಗ್ತಾ ಇದ್ದೀವಿ, ಓಕೆನಾ? ನೀವಿಬ್ರು ಗೋವಾಗ ಬರ್ತೀರಾ? ಇವರು ಗೋವಾಗ ಮೇಡಮ್ ಅವರೇ, ಏನ್ರಾಗೆ? ಕಾರಲ್ಲಿ ಹೋಗೋಣ. ನಾವು 4 ಜನ ಕಾರಲ್ಲಿ ಹೋಗೋಣ. ಹೋಗಿ 1-2 ದಿನ ಎಂಜಾಯ್ ಮಾಡ್ಕೊಂಡು ಆಮೇಲೆ ಬರೋಣ. ನಿಮ್ಮ ಮನೆಗೆ ಏನಾದರೂ ಇನ್ಫಾರ್ಮ್ ಮಾಡಬೇಕಾದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಬನ್ನಿ, ಓಕೆನಾ? ಏನು ತೊಂದರೆ ಇಲ್ಲ. ಇವತ್ತು ನೈಟ್, ಇವಾಗ ಆಲ್ರೆಡಿ ಎಷ್ಟು ಒಂದು 10 ಆಗಿರ್ಬೇಕಲ್ವ. ಒಂದು ಡಿನ್ನರ್ ಎಲ್ಲ ಮಾಡ್ಕೊಂಡು ಸಂಜೆ 8ಗೆ ಹೊರಟ್ಬಿಡೋಣ. ಓಕೆ ಮೇಡಮ್, ಓಕೆ ಆಯಿತು. ಸರಿ, ಮತ್ತೆ ಹೊರಡಿ. ಹೋಗಿ ನಿಮ್ಮ ಮನೆಯಲ್ಲೆಲ್ಲ ಹೇಳಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಇನ್ನು ಲಂಚ್ ಮುಗಿಸ್ಕೊಂಡು ಹೋಗಿ, ಓಕೆನಾ? ಬನ್ನಿ, ಲಂಚ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗಿವ್ರಂತೆ. ಮೇಡಮ್, ನಮ್ಮ ಮನೆಗೆಲ್ಲ ಒಪ್ಸೋದ್ ಬಳಿ ಕಷ್ಟ ಆಯ್ತದೆ. ಏನೋ ಒಂದು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬಿಟ್ಟು ಬರ್ತೀವಿ ಬಿಡಿ ಮೇಡಮ್. ಅದೇ ಮೀಟಿಂಗ್ ಅಂತ ಏನೋ ಹೇಳ್ಬಿಟ್ಟು ಬರ್ತೀವಿ. ಅದರಲ್ಲೇನಂತೆ, ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ ಹೇಳಿ, ಏನು ತೊಂದರೆ ಇಲ್ಲ. ಆರಾಮಾಗೆ ಹೋಗಿ ಹೇಳಿಬಿಟ್ಟು ಬನ್ನಿ. ನಾವು ಅಮ್ಮಂಗೆಲ್ಲ ಕೇಳಿದ್ದೀವಿ, ಪರ್ಮಿಷನ್ ಎಲ್ಲ ತೊಗೊಂಡ್ವಿ. ಆಯಿತು, ಹೋಗ್ಬಿಟ್ಟು ಬನ್ನಿ, ಹುಷಾರಾಗಿರಿ ಅಂತ ಹೇಳಿದ್ದಾರೆ. ನೀವು ಅಷ್ಟೇನೆ ಆರಾಮಾಗಿ ಹೋಗಿ ನಿಮ್ಮ ಮನೇಲಿ ಪರ್ಮಿಷನ್ ತೊಗೊಂಡು ಬನ್ನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಆಯಿತು ಮೇಡಮ್ ಅವರೇ, ಆಯಿತು. ಬಾರ್ಲಾ, ಹೋಗ್ಬಿಟ್ಟು ಎಲ್ಲ ಪ್ಯಾಕಿಗೆಲ್ಲ ಮಾಡ್ಕೊಂಡು ಬಟ್ಟೆ ಗಿಟ್ಟೆಲ್ಲ ಲಗೇಜ್ ಎಲ್ಲ ತುಂಬ್ಕೊಂಡು ನೀ ಅಟ್ಟಕ್ಕೆ ಬರೋಣ. ಬಾರ್ಲಾ? ನೋಡಿ ಅಣ್ಣ, ನೋಡಿ ಹೋಗ್ಬಿಟ್ಟು ಬರೋಣ. ಹಳ್ಳಿ ಜನ ಒಳ್ಳೆ ಜನ ಅಂತಾರಲ್ಲ, ಅದಂತೂ ನಿಜನೇ ಆಯಿತು. ತುಂಬ ಒಳ್ಳೆಯವರಲ್ವ ಇವರಂತೂ. ನನಗಂತೂ ನೋಡಿದ ತಕ್ಷಣ ಅನ್ನಿಸ್ತು, ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತ. ಹಳ್ಳಿ ಜನ ಸ್ವಲ್ಪ ಮುಗ್ಧರು ಇರ್ತಾರೆ, ತುಂಬ ಒಳ್ಳೆಯವರು ಇರ್ತಾರೆ, ಸೈಲೆಂಟ್ ಇರ್ತಾರೆ. ನೋಡೋಣ, ನಮಗೇನು ಮೋಸ ಮಾಡೋಕ್ಕಾಗಲ್ವಲ್ಲ. ಬಾ, ಯಾಕೆ ಯೋಚನೆ ಮಾಡೋದು? ನಾವಿಬ್ಬರು ಹೋಗಿ ಲಂಚ್ ಮಾಡ್ಕೊಂಡು ಎಲ್ಲ ನಾವು ಬಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕಲ್ಲ, ಗೋವಾಗ ಹೋಗೋಕ್ಕೆ. ಶಾಪಿಂಗ್ ಮಾಡ್ಕೊಂಡು ಬರೋಣ, ಬಾ. ಸರಿ ಆಯಿತು ರೀ. ಹಂಗೆ ಆಳಮ್ಮ ಬಂದಿದ್ಲು ರೀ, ಅವಳು ನಮ್ಮ ಹತ್ರ ಇವಾಗ ಬಡ್ಡಿ ಕಟ್ಟಲೇಬೇಕು, ನೀವು ಬಡ್ಡಿ ಕಟ್ಟಲಿಲ್ಲ ಅಂತಂದರೆ ನಾನಂತೂ ಸುಮ್ಮನೆ ಬಿಡಲ್ಲ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈರೋದ್ರು ರೀ. ಅವಳಿಗೆ ಹೇಳಿದ್ದೀವಿ ತಾನೇ ನಾವು, ಕಾರ್ ತಗೊಂಡಿರೋದಕ್ಕೆ ಈ ತಿಂಗಳು ಬಡ್ಡಿನ ಫ್ರೀಯಾಗಿ ಬಿಟ್ಬಿಡ್ತೀನಿ ಅಂತ ಹೇಳ್ದಳು. ಇವಾಗ ನೋಡ್ರಿ, ಪ್ಲೇಟ್ ಎಲ್ಲ ಉಲ್ಟಾ ಮಾಡ್ತಾವಳೆ. ಏನು ಮಾಡಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನೀವೇ ಏನಾದ್ರೂ ಮಾಡಿ ಆ ಬಡ್ಡಿ ಇವಾಗ ಕ್ಲಿಯರ್ ನಾವು ಮಾಡಲೇಬೇಕ್ರಿ. 10,000 ಮನೆಗೆ ಬಂದ ತಕ್ಷಣ ಏನಾದ್ರೂ ಟೆನ್ಷನ್ನು ನಿಮ್ಮದೇ ಗಿರಣ ಅಂದ್ರೆ ಆಗೋದೇ ಇಲ್ಲ ನೋಡು. ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ತಾನೇನೆ ನಾನು ಅವತ್ತು ಹೇಳ್ದೆ, ಸಾಲ ಪಾಲ ಎಲ್ಲನೂ ಏನು ಬೇಡ ಅಂತ ಹೇಳ್ಬಿಟ್ಟು. ನೀವೇನಾದರೂ ಕೇಳಿದ್ರಾ? ಕೇಳಲಿಲ್ಲ. ಇಲ್ಲ, ನಾನು ಸಾಲ ಮಾಡೋದೇನೇ, ಹಂಗೆ ಹಿಂಗೆ ನನಗೆ ಕಾರ್ ಬೇಕು ಅಂದಿದ್ದು ನೀನೇ ತಾನೇ. ನೋಡಿ, ನೀವು ಅಡ್ಜಸ್ಟ್ ಮಾಡಿಬಿಟ್ಟು ನೀವು ಹೆಂಗೋ ಸಾಲನ ಕೊಟ್ಟು ಅಷ್ಟೇನೆ. ನಾನಿನ್ನೇನು ಹೇಳೋಕ್ಕಾಗಲ್ಲ ನೋಡು. ನನಗೂ ಹಂಗೆ ನನ್ನ ತಮ್ಮಂಗೂ 3 ದಿನ ಮೀಟಿಂಗ್ ಐತೆ. ಮೀಟಿಂಗ್ಗೆ ನಾವು ಔಟ್ ಆಫ್ ಸಿಟಿಗೆ ಹೋಗ್ತಾ ಇದ್ದೀವಿ. ಏನು ಬೇರೆ ಊರಿಗೆ ಹೋಗ್ತಾ ಇದ್ದೀರಾ ರೀ? ಹಂಗಾರೆ 3 ದಿನ ಇರಕ್ಕಿಲ್ವಾ? ಮತ್ತಿನೆಲ್ಲ ಕ್ಲಿಯರ್ ಮಾಡಿ ಹೋಗ್ಬೇಕು ತಾನೇ? ನೋಡೇ, ಹೇಳಿಲ್ವಾ ನಮಗೆಲ್ಲ ತಿಂಗಳು ಸಂಬಳ ಬರೋ ಗಂಟ ನಮ್ಮ ಹತ್ರ ನೀವು ಏನು ಕೇಳ್ಕೊಡ್ದು. ತಿಂಗಳು ಸಂಬಳ ಬಂದ್ಮೇಲೆ ನೀವು ಏನನ್ನ ಕೇಳು. ಅವಾಗ ಈಗ ಸದ್ಯಕ್ಕೆ ಈ ತಿಂಗಳನ್ನ ನೀವೇನೇ ಹೊಸಿ ಮ್ಯಾನೇಜ್ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಹತ್ರ ಪರ್ಮಿಷನ್ ಕೇಳಿದ್ದಾಯ್ತು, ನನ್ನ ಹೆಂಡತಿ ಪರ್ಮಿಷನ್ ಕೊಟ್ಟಿದ್ದು ಆಯಿತು. ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಸರಿನಾ? 3 ದಿನ ಬರೋಕ್ಕಿಲ್ಲ. ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೇ ನೀನು. ಆರಾಮಾಗಿರ್ರಿ 3 ದಿನನೂ. ಸರಿನಾ? ಏನು ಟೆನ್ಷನ್ ಏನೂ ಇಲ್ಲ. ವರ್ಕ್ ಮಾತ್ರ ಸೂಪರಾಗಿ ಐತೆ, ಕೆಲಸ ಮಾತ್ರ ಅಪ್ಪ ಹೇಳ್ಕೊಳಕ್ಕೆ ಪದಗಳೇನೇ ಸಿಗ್ತಾ ಇಲ್ಲ. ನೀವು ಹೋಗಿ ಕೆಲಸಕ್ಕೆ ಅಂತ ಹೇಳಿದ್ದು ನನಗಂತೂ ಭಾಳ ಆನಂದ ಆಯಿತು. ಯಾಕೆ ಹೇಳಿ? ಅಷ್ಟು ಚೆನ್ನಾಗೈತೆ ನಮ್ಮ ಕೆಲಸ. ಅಣ್ಣ ಬಾಣ ಹೋಗೋಣ. ಸರಿ, ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀನಿ, ಟೈಮ್ ಆಗ್ತೈತೆ ನನಗೆ. ರೀ, ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನೀವು ಹೋದ್ರೆ ಹೆಂಗ್ರಿ? ನಾವು ಎಲ್ಲಿಂದ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಣ್ರಿ. ನೀವೇನೇ ಹೇಳಿ ಪ್ಲೀಸ್ ರೀ, ನೀವೇನೇ ಏನೋ ಹೊಸಿ ಮ್ಯಾನೇಜ್ ಮಾಡಿ. ನೀವಾಗ ಕೆಲಸ ಮಾಡ್ತಿದ್ದೀರಲ್ಲ, ಅವ್ರ ಬಟ್ಟೆಗೆ 10,000 ಕೊಟ್ಟವ್ರಿ ಅಂತಂದರೆ ಇನ್ನೊಂದು 10,000 ರೂಪಾಯಿ ಇಸ್ಕೊಂಡಾಗ ಆಳ ಮುಂದೆ ಕೊಟ್ಬಿಡಣ್ರಿ. ಏಯ್ ಥೂ,
ಯಾವಾಗ ಅವ್ರ ಹತ್ರ ಕಾಸು 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 ಅಂತ ಕೇಳಿದ್ರೆ ಮುರುವದು ಇರ್ತದೇನೆ ಕಾಸು ಕೇಳಿದ್ರೆ ನಿಂಗೇನು ತಲೆಗಿಲೆ ಕಿಟ್ಬಿಟ್ಟಿಲ್ಲ ತಾನೆ ನಿನಗಂತೂ ಏ ಏನು ಅಂತ ಮಾತಾಡ್ತೀನಿ ನೀನು ಯಾವಾಗೂ ಕಾಸು ಕೇಳ್ಕೊಂಡು ಕುಂತ್ಕೊಳ್ಳೋಕೆ ಆಯ್ತದೆ ಅಯ್ಯೋ ಹೋಗಿ ಹೋಗಿ ನಿನ್ಗೆ ಹೇಳ್ತೀನಲ್ಲ ಬುದ್ಧಿ ನನಗಿಲ್ಲ ಅಷ್ಟೇ ಏನಿಯ ಏ ಸುಮ್ಮನೆ ಮರ್ಯಾದಿನಾಗ ಸುಮ್ಕೇನಿಯ ಇರೋದು ಕಲಿ ಹಂಗೆಲ್ಲನೂ ಕೇಳೋಕ್ಕಾಗಕ್ಕಿಲ್ಲ. ಕೇಳೋಕ್ಕಾಗಿಲ್ಲ ಅಂತಂದರೆ ಆ ಗಾಳಮ್ಮ ಬಂದು ಇಲ್ಲಿ ಜಾಮ್ ತೆಗಿತಾಳೆ ನಮಗಂತೂ. ಅವಾಗ ನಾವೇನಾದರೂ ಬಾಯಿ ಬಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದೆ? ಹಾಂ, ಇಲ್ಲ ಇಲ್ಲ ಇಲ್ಲ. ಏನು ಮಾಡೋದು? ಇವ್ರು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಹೊರಟ್ಬಿಟ್ಟವ್ರೆ. ಪ್ರೇಮಿ ಈ ನಮ್ಮ ಯಜಮಾನ್ರು ಅಂತಂದ್ರೆ ಹೆಂಗನು ಇವಾಗ ಫುಲ್ ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ರು ಅಲ್ವಾ. ಸ್ಟ್ಯಾಂಡರ್ಡ್ ಮನೆ ಆಳು ಬಿದ್ದೋಗ್ಲಿ ಸ್ಟ್ಯಾಂಡರ್ಡು. ನೋಡು ಹೆಂಗೀಗ ಸಾಲನ ಹೆಂಗೆ ತೀರಿಸ್ಬೇಕು, ಬಡ್ಡಿ ಹೆಂಗೆ ತೀರಿಸ್ಬೇಕು. ಆ ಗಾಳಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ, ಕಾರ್ನವ್ರು ಸುಮ್ಮನೆ ಬಿಟ್ಬಿಡ್ತಾರ. ಕಾರ್ನವ್ರು ಬೇರೆ ಇಲ್ದಿರ ಇದೆಲ್ಲ ಮಾಡ್ತಾರೆ. ಇವ್ರು ನೋಡ್ರೆ ಈ ತಿಂಗಳು ನೀವೇನ ಮೇಂಟೈನ್ ಮಾಡ್ಬೇಕು ನೀವೇನೇನೆ ಅಂತ ಹೇಳ್ತಾವ್ರೆ. ಎಲ್ಲಿಂದ ಮೇಂಟೈನ್ ಮಾಡೋಣ ನೇತ್ರ, ನೀನೇನೇ ಹೇಳು. ಅಯ್ಯೋ ನಾವೆಲ್ಲಿಂದ ಮೇಂಟೈನ್ ಮಾಡೋಕ್ಕಾಯ್ತದೆ, ಅದೆಲ್ಲ ತಲೆನೋವು. ನೋಡು ಏನೋ ಒಂದು ಆಯ್ತದೆ ಬಿಡು. ನನಗಂತೂ ನಮ್ಮ ಯಜಮಾನ್ರನ್ನ ನೋಡಿದ್ರೆ ನೀ ಭಾಳ ಖುಷಿ ಆಯ್ತದೆ. ನೋಡು ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಹೋಯ್ತಾರೆ. ಈಗ ಯಾರನ್ನ ಕೇಳಿದ್ರೆ ನಮ್ಮ ಹಸ್ಬೆಂಡು ಮೀಟಿಂಗಿಗೆ ಹೋದ್ರು ಅಂತ ಹೇಳೋಕ್ಕೆ ಎಷ್ಟು ಸಂದಕ್ಕಿರ್ತದೆ ಅಲ್ವೇನೆ. ಹೇಳೋಕ್ಕೇನೋ ಸಂದಕ್ಕಿರ್ತದೆ, ಆದರೆ ನಾನು ಹೇಳೋದು ನಿನ್ಗೆ ಅರ್ಥ ಆಯ್ತಾಯ್ತಾ? ಆ ಗಾಳಮ್ಮ ಏನು ಹೇಳಿದ್ರು ಅಂತೇಳ್ಬಿಟ್ಟು ಫಸ್ಟು ದುಡ್ಡನ್ನ ಎಲ್ಲಿಂದ ರೆಡಿ ಮಾಡಬೇಕು ಅಂತೇಳ್ಬಿಟ್ಟು ಅದನ್ನು ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಬರೀ ಹಿಂಗೇನೆ ಇದ್ಬಿಟ್ರೆ ಆಗೋಕ್ಕಿಲ್ಲ, ಏನಾರ ಒಂದು ಮಾಡಲೇಬೇಕು. ಆ ಅಮ್ಮ ಗಳಿಗೆಗೆ ಒಂದೊಂದು ಆಟ ಆಡ್ತಾಳೆ. ಅವತ್ತು ಬೇಡ ಒಂದು ಇವಾಗ ಬೇಕು ಅಂತಾಳೆ. ನಿನಗೆ ಗೊತ್ತಿಲ್ಲ, ಅತ್ತೆ ಅಂತೂ ಸುಮ್ಮನೆ ಬಿಡೋಕ್ಕಿಲ್ಲ, ರುಬ್ಬಿಡ್ತಾಳೆ. ಅತ್ತೆಗೆ ನನ್ನ ವಿಷಯ ಗೊತ್ತಾಯಿತು ಅಂದರೆ ಹೆಂಗನ ಮಾಡಿ ದುಡ್ಡು ಹಂಚ್ಬೇಕು ತಾನೆ. ಒಂದು ಚೆನ್ನಾಗಿರು. ಹಾಂ, ಎಷ್ಟು ಮೋಸ ಎಷ್ಟು ಸುಳ್ಳು. ಹಾಂ, ಅವಳಂತೂ ನೋಡೋಣ, ನಮಗೂ ಗೊತ್ತದಲ್ಲ, ಸರಿಯಾಗಿ ಮಾಡ್ತೀನಿ ಇರು. ಸರಿ ಸರಿ ಬಾ ಹೋಗಿ ದುಡ್ಡು ಅರೇಂಜ್ ಮಾಡೋಣ. ಇದೊಂದೇ ತಿಂಗಳು ನಾವು ಅರೇಂಜ್ ಮಾಡೋಂಗಿರೋದು, ಇನ್ನೆಲ್ಲ ತಿಂಗಳು ಅವರೇ ಕಟ್ಕೊಂಡು ನೋಯ್ತಾರಲ್ಲ, ಅದ್ರಾಗ ಇನ್ನೇನು ತೊಂದರೆ ಇಲ್ಲ. ಬಾ ಸುಮ್ಕೆ ನನೀಯ. ಸರಿ ಆಯಿತು.